ನಾನು ನಿಮ್ಮ ಗಂಗಾಧರ್ ಬೇಂದ್ರೆ. ನೀವು ನೋಡ್ತಾ ಇದ್ದೀರಾ ರಮಾಬಾಯಿ ಟ್ಯುಟೋರಿಯಲ್. ಏನಪ್ಪ ಅಂತಂದರೆ ಲಾಸ್ಟ್ ಕ್ಲಾಸ್ನಲ್ಲಿ ಆಮ್ಲಗಳು ಲೋಹದೊಂದಿಗೆ ವರ್ತಿಸುವಂಥ ಏನಪ್ಪ ಅಂತಂದ್ರೆ ರಾಸಾಯನಿಕ ಕ್ರಿಯೆಯನ್ನು ನೀವೇನಪ್ಪ ಅಂತಂದ್ರೆ ನೋಡಿದ್ರಿ. ಅದರ ಒಂದೇ ಒಂದು ಎಕ್ಸಾಂಪಲ್ಸನ್ನು ಅಷ್ಟೇ ನೋಡಿದ್ರಿ. ಇವಾಗ ಈ ಕ್ಲಾಸ್ನಲ್ಲಿ ಯಾವುದಾದ್ರೂ ಇನ್ನೊಂದೆರಡು ಎಕ್ಸಾಂಪಲ್ಸ್ಗಳನ್ನು ತೆಗೆದುಕೊಂಡು ಮತ್ತೆ ಈ ಪಾಠವನ್ನು ಮುಂದುವರಿಸೋಣ. ಬನ್ನಿ ಎಕ್ಸಾಂಪಲ್ ಅನ್ನ ನೋಡೋಣ. ಆಲ್ರೆಡಿ ಏನಪ್ಪಾ ಅಂತಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲವು ಏನಪ್ಪಾ ಅಂದ್ರೆ ಒಂದು ಲೋಹದ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಎಲ್ಲ ಬಿಡುಗಡೆ ಆಗುವುದನ್ನ ನೀವು ಆಲ್ರೆಡಿ ಏನಪ್ಪಾ ಅಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ನೋಡಿದ್ರಿ. ಅದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋಣ. H2SO4 H2SO4 ಏನಪ್ಪಾ ಅಂದ್ರೆ ಸೋಡಿಯಂ ಜೊತೆಗೆ ವರ್ತಿಸಿದಾಗ ಏನಾಗ್ತದೆ ಅಂತ ಅನ್ನುವಂಥದ್ದು. H2SO4 ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸಲ್ಫ್ಯೂರಿಕ್ ಆಮ್ಲ. ಸಲ್ಫ್ಯೂರಿಕ್ ಆಮ್ಲವು ಸೋಡಿಯಂ ಜೊತೆಗೆ ಅಂದ್ರೆ Na ಜೊತೆಗೆ ವರ್ತಿಸಿದಾಗ ಏನೇನು ಸಿಗುತ್ತದೆ? ನಿಮಗೆ ಪ್ರಶ್ನೆ ಈ ರೀತಿಯಾಗಿ ಕೇಳಬಹುದು ಎಕ್ಸಾಮ್ನಲ್ಲಿ. ಸಲ್ಫ್ಯೂರಿಕ್ ಆಮ್ಲವು ಸೋಡಿಯಂನೊಂದಿಗೆ ವರ್ತಿಸುವ ರಾಸಾಯನಿಕ ಸಮೀಕರಣವನ್ನ ಬರೆದು ಸರಿದೂಗಿಸಿ ಅಂತನ್ನುವಂಥ. ಮಕ್ಕಳೇ, ನಿಮಗೇನಪ್ಪಾ ಅಂದ್ರೆ ಗೊತ್ತಿರಬೇಕು, ಸಲ್ಫ್ಯೂರಿಕ್ ಆಮ್ಲ ಅದು ಒಂದು ಆಮ್ಲ ಅಂತನ್ನುವಂಥದ್ದು, ಸೋಡಿಯಂ ಅದೊಂದು ಲೋಹ ಅಂತಕ್ಕಂಥದ್ದು. ಆಮ್ಲ ಮತ್ತೆ ಲೋಹ ಇವೆರಡನ್ನ ಒಟ್ಟುಗೂಡಿಸಿದ್ರೆ ಏನು ಸಿಗ್ತಾ ಇತ್ತು? ಆಲ್ರೆಡಿ ಸೂತ್ರವನ್ನು ನೆನ್ಪಿಟ್ಕೊಂಡಿರ್ತೀರ ನೀವು. ಏನಪ್ಪಾ ಅಂತಂದ್ರೆ ಆಮ್ಲವು ಲೋಹದ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಎಲ್ಲ ದೊರಕುತ್ತದೆ ಅಂತನ್ನುವಂಥದ್ದು. ನಿಮಗೊಂದು ಅದೇ ಲಾಸ್ಟ್ ಕ್ಲಾಸ್ನಲ್ಲಿ ಏನಪ್ಪಾ ಅಂದ್ರೆ ಚಿಕ್ಕದಾದಂಥ ಎರಡನೇ ಟ್ರಿಕ್ ಅನ್ನ ಹೇಳ್ಕೊಟ್ಟೆ. ಎರಡನೇ ಸ್ಟೆಪ್ನಲ್ಲಿ ಅಥವಾ ಎರಡನೇ ಏನಪ್ಪಾ ಅಂದ್ರೆ ಎಕ್ಸಾಂಪಲ್ನಲ್ಲಿ ಏನಪ್ಪಾ ಅಂದ್ರೆ ಆ ಟ್ರಿಕ್ ಅನ್ನ ನೀವು ಬೇಕಾದ್ರೆ ಪುನಃ ನನ್ನ ವಿಡಿಯೋವನ್ನ ನೋಡ್ಬೋದು ಅಥವಾ ನನ್ನ ಕ್ಲಾಸನ್ನು ಕೇಳಬಹುದು. ನೀವು ನೋಡಿ, ನಾನು ನೇರವಾಗಿ ಬರೆದ್ಬಿಡ್ತೀನಿ ಏನೇನಿದೆ ಅಂತನ್ನುವಂಥದ್ದು. ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಏನಪ್ಪಾ ಅಂತಂದ್ರ ಏನೇನು ದೊರಕ್ತಾ ಇದೆ? ಲವಣ ಮತ್ತು ಹೈಡ್ರೋಜನ್ ಅನಿಲ ಅಂತನ್ನುವಂಥದ್ದು. ನಾನು ಲವಣ ಬರಿತಾ ಇದ್ದೀನಿ ನೋಡಿ ಮಕ್ಕಳೇ, NaSO4 ಪ್ಲಸ್ ಹೈಡ್ರೋಜನ್ ಅನಿಲ. ಇದು ಯಾರಿಗಾರಿಗೆ ಅರ್ಥ ಆಯಿತು ಅಂತನ್ನುವಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಮತ್ತೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಯಾರಿಗೆ ಅರ್ಥ ಆಗಿದೆ ಅವರು. H2SO4 ಅನ್ನ ಸೋಡಿಯಂ ಜೊತೆಗೆ ಅಂದ್ರೆ ಸಲ್ಫ್ಯೂರಿಕ್ ಆಮ್ಲವನ್ನ ಸೋಡಿಯಂ ಜೊತೆಗೆ ವರ್ತಿಸಿದಾಗ ಏನ್ ದೊರಕ್ತಾ ಇದೆ ನಮಗೆ? ಸೋಡಿಯಂ ಸಲ್ಫೈಟ್. ಏನು ಮಕ್ಕಳೇ? ಸೋಡಿಯಂ ಸಲ್ಫೈಟ್ ದೊರಕ್ತಾ ಇದೆ. ಈ ಸೋಡಿಯಂ ಸಲ್ಫೈಟ್ ದೊರಕಿದಾಗ ಏನನ್ನ ಬಿಡುಗಡೆ ಮಾಡ್ತಾ ಇದೆ? ಹೈಡ್ರೋಜನ್ ಅನಿಲವನ್ನ. ಅಂದ್ರೆ ಈ ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಏನಪ್ಪಾ ಅಂತಂದ್ರ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತಾ ಇದೆ. ಅರ್ಥ ಆಯ್ತಾ ಮಕ್ಕಳೇ? ಈಗ ಇದೇ ಎಕ್ಸಾಂಪಲ್ ಅನ್ನ ನಾನು ಬೇರೆ ರೀತಿಯಾಗಿ ಟ್ರಿಕ್ ಅನ್ನ ಹೇಳ್ಕೊಟ್ಟಿದ್ದೆ ಅಂತ ಹೇಳ್ತಿಲ್ವ, ಅದನ್ನ ನೋಡೋಣ ಬನ್ನಿ. ಈಗ H2SO4 ಅನ್ನ ನಾ ಏನಪ್ಪಾ ಅಂತಂದ್ರ ಮ್ಯಾಗ್ನೇಷಿಯಂ ಜೊತೆಗೆ ವರ್ತಿಸಿದಾಗ ಮ್ಯಾಗ್ನೇಷಿಯಂ ಜೊತೆಗೆ ವರ್ತಿಸಿದಾಗ ಏನೇನು ಸಿಗ್ತಾ ಇತ್ತು ಮಕ್ಕಳೇ ನಮಗೆ? ಅಥವಾ ಆಮ್ಲವು ಏನಪ್ಪಾ ಅಂದ್ರೆ ಲೋಹದ ಜೊತೆಗೆ ವರ್ತಿಸಿದಾಗ ಏನ್ ಸಿಗ್ತಾ ಇದೆ ನಮಗೆ? ಲವಣ ಮತ್ತು ಹೈಡ್ರೋಜನ್ ಎಲ್ಲ ಸಿಗ್ತಾ ಇದೆ. ನಮಗೆ ಲವಣದ ಬಗ್ಗೆ ನಮಗೆ ಅಣುಸೂತ್ರಗಳು ಗೊತ್ತಿಲ್ಲ ಸರ್, ಲವಣ ಯಾವ ರೀತಿಯಾಗಿ ಬರುತ್ತೆ ನಮಗೆ ಗೊತ್ತಿಲ್ಲ ಸರ್, ಆದ್ರೆ ನಮ್ಗೆ ಹೈಡ್ರೋಜನ್ ಅನಿಲದ ಸೂತ್ರ ಗೊತ್ತು ಸರ್. ಹಾಗಾದ್ರೆ ಸ್ವಲ್ಪ ಸ್ಪೇಸ್ ಅನ್ನ ಬಿಟ್ಕೊಟ್ಟು ಏನ್ ಮಾಡಿ ಮಕ್ಕಳೇ, ಪ್ಲಸ್ ಹೈಡ್ರೋಜನ್ ಅನಿಲ ಅಂತ ಬರೆದ್ಬಿಡಿ. ಸಿಂಪಲ್. ಹೈಡ್ರೋಜನ್ ಅನಿಲವನ್ನಂತ ಬರೆದು ಬಿಟ್ಟಿದಾಗ ಏನ್ ಮಾಡಬೇಕು? ಇಲ್ಲಿ H2 ಇದೆ, ಇಲ್ಲಿ ಎಷ್ಟಿದೆ? H2 ಇದೆ. ಉಳಿದಿರೋದು ಯಾವುದು? Mg ಮತ್ತೆ SO4. ಆ Mg ಮತ್ತೆ SO4 ಅನ್ನ ಏನ್ ಮಾಡ್ಬೇಕಂತಂದ್ರೆ ಮಕ್ಕಳೇ ಈ ಲವಣದಲ್ಲಿ ಬರೀಬೇಕಾಗುತ್ತೆ. MgSO4 ಇದು ಒಂದು ಲವಣ, ಇದು ಹೈಡ್ರೋಜನ್ ಅನಿಲವಾಗಿರುತ್ತೆ. ನೋಡಿ ಮಕ್ಕಳೇ, ಈಸಿ ಇದೆ ತುಂಬಾ. ಎಷ್ಟೋ ಮಕ್ಕಳು ನನಗಂತಾರೆ, ಸರ್ ಗಣಿತ ಮತ್ತೆ ವಿಜ್ಞಾನ ಅಂತಂದ್ರೆ ತುಂಬಾ ಕುತ್ತಿಗೆ ಬರುತ್ತೆ ಸರ್. ಅಲ್ಲ, ನಾವು ತಿಳಿದುಕೊಳ್ಳುವಂತಹ ಏನಪ್ಪಾ ಅಂದ್ರೆ ಆಸಕ್ತಿ ಮೇಲೆ ಹೋಗುತ್ತೆ. ತಿಳ್ಕೊಳ್ಳಿ ಮಕ್ಕಳೇ, ಯಾವುದೇ ರೀತಿಯಾದಂತಹ ಡೌಟ್ಸ್ ಇರಲಿ, ಈ ಚಾಪ್ಟರ್ ಆಗಿರ್ಬೋದು ಅಥವಾ 10ನೇ ತರಗತಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಚಾಪ್ಟರ್ಸ್ಗಳಾಗಿರ್ಬೋದು, ನನ್ನ ಕಮೆಂಟ್ ಬಾಕ್ಸ್ ಓಪನ್ ಆಗಿರುತ್ತೆ. ಏನಪ್ಪಾ ಅಂದ್ರೆ ಕಮೆಂಟ್ ಮಾಡಬಹುದು. ನೋಡಿ ಎಷ್ಟು ಈಸಿ ಆಗಿದೆ. ಒಂದು ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತಾ ಇದೆ ಮಕ್ಕಳೇ.
ನೋಡಿ ಆ ಲವಣ ಫಾರ್ ಎಕ್ಸಾಂಪಲ್ ಸಲ್ಫ್ಯೂರಿಕ್ ಆಮ್ಲವು ಮ್ಯಾಗ್ನೇಷಿಯಂ ಜೊತೆಗೆ ವರ್ತಿಸಿದಾಗ ಮ್ಯಾಗ್ನೇಷಿಯಂ ಸಲ್ಫೇಟ್ ದೊರಕ್ತಾ ಇದೆ, ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಹೈಡ್ರೋಜನ್ ಅನಿಲವನ್ನ ಸಿಗ್ತಾ ಇದೆ. ಈ ರೀತಿಯಾದಂತಹ ಏನಪ್ಪಾ ಅಂತಂದ್ರೆ ರಾಸಾಯನಿಕ ಸಮೀಕರಣಗಳನ್ನ ಬರೆದು ಬಿಟ್ಟಿದ್ದೆವು. ಅದೇ ರೀತಿಯಾಗಿ ಸರಿದೂಗಿಸಿದೆವು, ಆದ್ರೆ ಇದು ಸಂಪೂರ್ಣವಾದಂತಹ ಮಾರ್ಕ್ಸ್ ಸಿಗಲ್ಲ. ಫಾರ್ ಎಕ್ಸಾಂಪಲ್ ಈ ಒಂದು ಪ್ರಶ್ನೆಗೆ 2 ಅಂಕಗಳಿದೆ ಅಂತ ತಿಳ್ಕೊಳ್ರಿ ಮಕ್ಕಳು. ನಿಮಗೆ ಒಂದೇ ಅಂಕವನ್ನ ಕೊಡಬಹುದು ಇವ್ಯಾಲ್ಯುವೇಟರ್ ಅಥವಾ ನಿಮ್ಮ ಶಿಕ್ಷಕರು. ಯಾಕಪ್ಪ ಅಂತಂದ್ರೆ ಮೊದಲನೇ ಚಾಪ್ಟರ್ನಲ್ಲಿ ನೀವು ಕಲ್ತಿದ್ದೀರಾ 7 ಹಂತಗಳನ್ನು. 7ನೇ ಹಂತವನ್ನ ಇಲ್ಲಿ ನಾನು ಬರ್ದೇ ಇಲ್ಲ, ಗಮನಿಸಬಹುದು. ಆ 7ನೇ ಹಂತ ಯಾವುದಪ್ಪ ಅಂತಂದ್ರ ಕೊಟ್ಟಿರುವಂತಹ ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸ್ಬೇಕು. ಅದು 6ನೇ ಹಂತ ತನಕದಷ್ಟೇ. 7ನೇ ಹಂತದಲ್ಲಿ ಏನ್ ಹೇಳ್ತಾನಪ್ಪ ಅಂತಂದ್ರ ಸರಿದೂಗಿಸಿದಂತಹ ರಾಸಾಯನಿಕ ಸಮೀಕರಣದಲ್ಲಿ ಏನಪ್ಪಾ ಅಂದ್ರೆ ಭೌತ ಸ್ಥಿತಿಗಳನ್ನ ಬರಿಬೇಕು ಅಂತನ್ನುವಂಥದ್ದು. ಅಂದ್ರೆ ಯಾವುದು ಘನ, ಯಾವುದು ದ್ರವ, ಯಾವುದು ಅನಿಲ, ಯಾವುದು ಪ್ಲಾಸ್ಮಾ ಸ್ಥಿತಿಯಲ್ಲಿದೆ ಅಂತನ್ನುವಂಥದ್ದು. ಇದನ್ನ ನಾವು ಕರೆಕ್ಟ್ ಆಗಿ ನೋಡ್ಕೊಂಡು ಬರಿಬೇಕು. ಈ ಕಾಮನ್ ಆಗಿ ಏನಪ್ಪಾ ಅಂದ್ರೆ ನಾವು ನೋಡಿದಾಗ ಇದು H2SO4 ಏನಪ್ಪಾ ಅಂದ್ರೆ ಸಲ್ಫ್ಯೂರಿಕ್ ಆಮ್ಲ. ಏನಪ್ಪಾ ಅಂದ್ರೆ ಇದು ಆಮ್ಲ ಅಂತಂದ್ರೆ ಪ್ಲಾಸ್ಮಾ ಸ್ಥಿತಿಯಲ್ಲಿ ಇರುತ್ತೆ. ಸೋಡಿಯಂ ಏನಂತಾರೆ ಲೋಹದ ಸ್ಥಿತಿಯಲ್ಲಿ, ಘನ ಸ್ಥಿತಿಯಲ್ಲಿ. ಅಂಡ್ NaSO4 ಸೋಡಿಯಂ ಸಲ್ಫೈಟ್, ಇದು ಸಹ ಏನಪ್ಪಾ ಅಂದ್ರೆ ಪ್ಲಾಸ್ಮಾ ಸ್ಥಿತಿಯಲ್ಲಿ. ಇನ್ನು ಹೈಡ್ರೋಜನ್ ಏನಪ್ಪಾ ಅಂದ್ರೆ ಅನಿಲ ಸ್ಥಿತಿಯಲ್ಲಿ. ಇದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನಾವು ಎಲ್ಲೂ ಸಹ ಏನಪ್ಪಾ ಅಂತಂದ್ರೆ ಬರೀಬೇಕಾಗುತ್ತೆ. ನೋಡಿ ಮಕ್ಕಳೇ, ಇವಾಗ ಏನಪ್ಪಾ ಅಂತಂದ್ರೆ ನಿಮಗೆ ಸಂಪೂರ್ಣವಾದಂತಹ ಅಂಕಗಳು ದೊರಕ್ತಾ ಇದೆ. ಚಿಕ್ಕದ್ರಲ್ಲಿ ಮಿಸ್ಟೇಕ್ ಅನ್ನ ಮಾಡ್ತಾ ಇರ್ತೀವಿ. ಹೌದು, ನೀವು ಬರ್ದಿರೋದು ಕರೆಕ್ಟು ಸರ್, ನನಗೆ ಯಾಕೆ ಈ ಅಂಕವನ್ನ ಕೊಟ್ಟಿಲ್ಲ ಅಂತನ್ನುವಂಥ ಕೇಳುವಂಥ ಪ್ರಶ್ನೆ ನಿಮಗಿದೆ. ಆದರೆ ಏನಪ್ಪಾ ಅಂತಂದ್ರೆ ಚಿಕ್ಕ ಪಾಯಿಂಟ್ಸ್ಗಳಲ್ಲಿ ನಾವು ಹೋಗ್ತೀವಿ. ಅದೇ ರೀತಿಯಾಗಿ ನಾವು ಪ್ರತ್ಯಾಮ್ಲಗಳು ಆಮ್ಲದೊಂದಿಗೆ ಯಾವ ರೀತಿಯಾದಂತಹ ವರ್ತನೆ ಮಾಡ್ತದೆ ಅಂತನ್ನುವಂಥದ್ದನ್ನು ಸಹ ನೋಡೋಣ ಬನ್ನಿ. ಪ್ರತ್ಯಾಮ್ಲಗಳು ಲೋಹದೊಂದಿಗೆ ವರ್ತಿಸುವಂತಹ ರಾಸಾಯನಿಕ ಸಮೀಕರಣಗಳನ್ನ ನೋಡೋದಕ್ಕಿಂತ ಮುಂಚಿತವಾಗಿ ಪ್ರತ್ಯಾಮ್ಲಗಳು ಎಂದರೇನು, ಪ್ರತ್ಯಾಮ್ಲಗಳು ಯಾವ ರುಚಿಯನ್ನು ಹೊಂದಿರುತ್ತವೆ, ಪ್ರತ್ಯಾಮ್ಲಗಳಿಗೆ ಉದಾಹರಣೆಗಳೇನು ಅನ್ನುವಂಥದ್ದನ್ನ ನನ್ನ ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಬೇಕಾದರೆ ನೀವು ನನ್ನ ಲಾಸ್ಟ್ ಕ್ಲಾಸ್ನ ವಿಡಿಯೋವನ್ನ ನೀವು ನೋಡಬಹುದು ನನ್ನ ಯೂಟ್ಯೂಬ್ ಚಾನಲ್. ಬನ್ನಿ ನೇರವಾಗಿ ಏನಪ್ಪಾ ಅಂತಂದ್ರೆ ಪ್ರತ್ಯಾಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಏನೇನು ಉತ್ಪಾದನೆಯಲ್ಲಿ ಸಿಗುತ್ತದೆ ಅಂತನ್ನುವಂಥದ್ದನ್ನು ನೋಡೋಣ. ಇವಾಗ ತಾನೇ ಹೇಳಿದ್ದೆ, ಆಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಏನೇನು ಸಿಗ್ತಾ ಇತ್ತು ಅಂತನ್ನುವಂಥದ್ದು ಲವಣ ಮತ್ತು ಹೈಡ್ರೋಜನ್ ಅನಿಲ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರ ಪ್ರತ್ಯಾಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಏನೇನು ದೊರಕ್ತಾ ಇದೆಯಪ್ಪ ಅಂತಂದ್ರೆ ಪ್ರತ್ಯಾಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲ ಸಿಗುತ್ತದೆ ಮಕ್ಕಳೇ. ಸೇಮ್ ಆಸ್ ಇಟ್ ಈಸ್. ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲ ಯಾವ ರೀತಿಯಾಗಿ ದೊರಕುತ್ತದೆ ನೋಡ್ರಿ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರ ಪ್ರತ್ಯಾಮ್ಲವು ಸಹ ಏನಪ್ಪಾ ಅಂತಂದ್ರ ಲೋಹದೊಂದಿಗೆ ವರ್ತಿಸಿದಾಗ ಏನೇನು ದೊರಕುತ್ತವೆ, ಲವಣ ಮತ್ತು ಹೈಡ್ರೋಜನ್ ಅನಿಲ. ಯಾವ ರೀತಿಯಾಗಿ ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲ ಸಿಗುತ್ತದೆ ನೋಡಿ ಮಕ್ಕಳೇ. ಅದೇ ರೀತಿಯಾಗಿ ಇಲ್ಲೂ ಸಹ ಅದೇ ರೀತಿಯಾಗಿ ಲವಣ ಮತ್ತು ಹೈಡ್ರೋಜನ್ ಅನಿಲ ದೊರಕುತ್ತದೆ ನೋಡಿ. ಪ್ರತ್ಯಾಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲ ದೊರಕುತ್ತದೆ. ಕರೆಕ್ಟಾ ಮಕ್ಕಳೇ? ಈಗ ಇದಕ್ಕೊಂದು ಉದಾಹರಣೆಯನ್ನು ನೋಡ್ಬೇಕಲ್ಲ. ಯಾಂತ ಉದಾಹರಣೆಯನ್ನು ತಗೊಳ್ಕೊಳ್ಳೋಣ ಅಂತಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ಅಥವಾ ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿರುವಂಥ ಪ್ರತ್ಯಾಮ್ಲಗಳ ಉದಾಹರಣೆಯಲ್ಲಿ ತಗೊಳ್ಳೋಣ. ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು, ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು, ಯಾವುದಾದ್ರೂ ಒಂದನ್ನ ತಗೊಳ್ಳೋಣ. ನಾನು ಏನಪ್ಪಾ ಅಂದ್ರೆ ನೇರವಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ಹೋಗ್ತೀನಿ. ಸೋಡಿಯಂ ಹೈಡ್ರಾಕ್ಸೈಡ್. ಈ ಸೋಡಿಯಂ ಹೈಡ್ರಾಕ್ಸೈಡ್ ಏನಪ್ಪಾ ಅಂತಂದ್ರ ಜಿಂಕ್ ನ ಜೊತೆ ವರ್ತಿಸಿದಾಗ, Zn ನ ಜೊತೆಗೆ ವರ್ತಿಸಿದಾಗ ಏನೇನು ದೊರಕುತ್ತೆ, ಏನೇನಿಲ್ಲ ಅಂತನ್ನುವಂಥದ್ದನ್ನ ಇಲ್ಲಿ ಬರೀಬೇಕಾಗುತ್ತೆ. ನೋಡಿ ಮಕ್ಕಳೇ, ನೇರವಾಗಿ ನಾವು ಏನಪ್ಪಾ ಅಂತಂದ್ರೆ ಮಕ್ಕಳೇ ಇಲ್ಲಿ ಹೈಡ್ರೋಜನ್ ಅನಿಲವನ್ನ ನಾವೇನಪ್ಪಾ ಅಂತಂದ್ರೆ ಆಲ್ರೆಡಿ ನಮ್ಗೆ ಗೊತ್ತಿದೆ ಬರಿಬೇಕನ್ನುವಂಥದ್ದು. ನಾನು ನೇರವಾಗಿ ಹೈಡ್ರೋಜನ್ ಅನಿಲವನ್ನ ಬರಿತೀನಿ. ಅದಕ್ಕೆ ಲವಣಗಳು ಬೇಕಾಗಿರುತ್ತದೆ. ಹೈಡ್ರೋಜನ್ ಅನಿಲ ಇಲ್ಲಿ H ಎಷ್ಟಿದೆ, ಇಲ್ಲಿ H ಒಂದೇ ಇದೆ ನೋಡಿ ಮಕ್ಕಳೇ. ಇಲ್ಲಿ H ಎಷ್ಟಿದೆ, ಇಲ್ಲಿ ಒಂದಿದೆ. ಇಲ್ಲಿ H ಎಷ್ಟಿದೆ, ಇಲ್ಲಿ 2 ಇದೆ. ಹಾಗಾದ್ರೆ ನಮಗೆ ಏನು ಬೇಕು, ಇಲ್ಲಿ H
2 ಬೇಕಾಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಈಗ ನಮ್ಗೆ ಲವಣ ಬೇಕಲ್ವಾ. ಈಗ ಲವಣದಲ್ಲಿ ಏನೇನು ಉಳಿದಿದೆ ತಗೊಳಕ್ಕೆ, ZN ಉಳಿದಿದೆ ನೋಡಿ ಮಕ್ಕಳೇ, ZN ಉಳಿದಿದೆ, Na ಮತ್ತು O ಉಳಿದಿದೆ. ಅದನ್ನ 3 ಸೇರಿಸೋಣ. ZN ಮತ್ತು Na ಇವೆರಡು ಏನಪ್ಪಾ ಅಂದ್ರೆ ಲೋಹಗಳಿದೆ. ಯಾವ್ದು ಮೊದಲನ್ನ ಸೇರಿಸೋಣ ಅಂತಂದ್ರೆ ಪ್ರತ್ಯಾಮ್ಲದಲ್ಲಿರುವಂತಹ Na ಅನ್ನ ಸೇರಿಸೋಣ ಮೊದಲನೇದಾಗಿ. Na2 ಅಂದ್ರೆ ಈ 2 ಅನ್ನ ಕೆಳಗಡೆ ತಂದು, ಅದೇ ರೀತಿಯಾಗಿ ZnO2 ಇಲ್ಲಿ ನೋಡಿ ಮಕ್ಕಳೇ, ರಾಸಾಯನಿಕ ಸಮೀಕರಣ ಸರಿದೂಗಿಸುವಲ್ಲಿ ಯಾವುದೇ ರೀತಿಯಾದಂತಹ ತಪ್ಪನ್ನ ಮಾಡಬಾರದು. ನಾನು ಹೈಡ್ರೋಜನ್ ಅನಿಲವನ್ನು ಬರ್ಕೊಂಡೆ, ಹೈಡ್ರೋಜನ್ ಅನಿಲದ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಕ್ಕೆ ನೋಡಿದೆ. ಇಲ್ಲಿ ಹೈಡ್ರೋಜನ್ ಅನಿಲದಲ್ಲಿ ಉತ್ಪನ್ನದಲ್ಲಿ ಹೈಡ್ರೋಜನ್ ಅನಿಲದ ಕೆಳಗೆ 2 ಇದೆ ಅಂದ್ರೆ ಇದು 2. ಈಚ್ ಕಡೆ ಪ್ರತಿವರ್ಧಕದಲ್ಲಿ ಹೈಡ್ರೋಜನ್ ಅನಿಲದ ಕೆಳಗೆ ಅಥವಾ ಅಕ್ಕಪಕ್ಕದಲ್ಲಿ ಏನೂ ಇಲ್ಲ ಅಂತಂದ್ರೆ 1 ಇರುತ್ತೆ. ಇದನ್ನ ರಾಸಾಯನಿಕ ಸಮೀಕರಣ ಸರಿದೂಗಿಸ್ಬೇಕಂತಂದ್ರೆ ಏನ್ ಮಾಡ್ಬೇಕು ಮಕ್ಕಳೇ, ನಾವು ಹೈಡ್ರೋಜನ್ ಅನಿಲದೊಂದಿಗೆ ಏನಪ್ಪಾ ಅಂದ್ರೆ ಗುಣಲಬ್ಧವನ್ನ ಮಾಡ್ಕೊಂಡಿವಿ. ಗುಣಲಬ್ಧವನ್ನ ಮಾಡಿಕೊಂಡಾಗ ಇಲ್ಲಿರುವಂತಹ 2 ಏನಾಗುತ್ತದೆ, ಇಲ್ಲಿ ಪಕ್ಕದಲ್ಲಿ ಬಂದ್ಬಿಡುತ್ತೆ. ಹೇಳಿದ್ದೆ, ಯಾವುದೇ ಒಂದು ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸ್ಬೇಕಾದ್ರೆ ಆ ಸರಿದೂಗಿಸಿದಂತಹ ರಾಸಾಯನಿಕ ಸಮೀಕರಣದ ಅಂಕಿಯನ್ನ ತನ್ನ ಎಡಬದಿಯಲ್ಲಿ ಬರೀಬೇಕು ಅಂತನ್ನುವಂಥದ್ದು. ಎಡಬದಿಯಲ್ಲಿ 2 ಬರಬೇಕು. ಇದು 2 ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಹೈಡ್ರೋಜನ್ನಿಗೂ ಸಂಬಂಧಪಟ್ಟಿದ್ದು, ಈ 2 ಅನ್ನುವಂಥದ್ದು ಆಕ್ಸಿಜನ್ನಿಗೂ ಸಂಬಂಧಪಟ್ಟಿದ್ದು, ಈ 2 ಅನ್ನುವಂಥದ್ದು ಸೋಡಿಯಂಗೂ ಸಂಬಂಧಪಟ್ಟಿದ್ದು. ಆ ಒಂದು ರೀತಿಯಾದಂತಹ ರಾಸಾಯನಿಕ ಸಮೀಕರಣವನ್ನು ಬರಬೇಕು ನೋಡಿ. ಸೋಡಿಯಂ ಹೈಡ್ರಾಕ್ಸೈಡ್ ಲೋಹದ ಜೊತೆಗೆ ಅಂದ್ರೆ ಜಿಂಕ್ ನ ಜೊತೆಗೆ ವರ್ತಿಸಿದಾಗ ಏನೇನು ಸಿಕ್ತಪ್ಪ ಅಂದ್ರೆ ಸೋಡಿಯಂ ಜಿಂಕ್ ಆಕ್ಸೈಡ್ ಮತ್ತೆ ಹೈಡ್ರೋಜನ್ ದೊರೆತು. ಈ ರೀತಿಯಾದಂತಹ ಏನಪ್ಪಾ ಅಂದ್ರೆ ಪ್ರತ್ಯಾಮ್ಲಗಳು ಲೋಹದೊಂದಿಗೆ ವರ್ತಿಸುತ್ತವೆ. ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಆಸ್ ಇಟ್ ಇಸ್ ಇದೇ ರೀತಿಯಾದಂಥದ್ದು ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಏನಪ್ಪಾ ಅಂತಂದ್ರ ಸೋಡಿಯಂ ಜೊತೆಗೆ ವರ್ತಿಸಿದಾಗ ನೋಡಿ ಮಕ್ಕಳೇ, ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಜೊತೆಗೆ ವರ್ತಿಸಿದಾಗ ನಾ ಹೇಳಿದ್ದೆ ಇವಾಗ ತಾನೇ ಟ್ರಿಕ್ ಏನಪ್ಪಾ ಅಂತಂದ್ರೆ, ನಿಮಗೆ ಲವಣ ಗೊತ್ತಿರಲಿಲ್ಲ ಅಂತ ಟೆನ್ಷನ್ ತಗೊಳಕ್ ಹೋಗಬೇಡಿ. ನೇರವಾಗಿ +H2 ಹಾಕ್ಬಿಡಿ. +H2 ಅಂತಂದ್ರೆ ಏನು, ಹೈಡ್ರೋಜನ್ ಅನಿಲ. +H2 ಅಂತಂದ್ರೆ ಏನು, ಹೈಡ್ರೋಜನ್ ಅನಿಲ. H2 ಅನ್ನ ಹಾಕ್ಬಿಟ್ರಿ, ಇಲ್ಲಿ 2 ಇದೆ, H ಎಷ್ಟಿದೆ, 2 ಇದೆ, ಇಲ್ಲಿ H ಎಷ್ಟಿದೆ, 1 ಇದೆ. ಹಾಗಾಗಿ ಏನ್ ಮಾಡ್ಬೇಕು, ಇದರ ಎಡಬದಿಯಲ್ಲಿ 2 ಅಂತ ಸೇರಿಸ್ಬಿಡಿ, ಮುಗಿದೋಗಿತ್ತು ನಿಮ್ಮ ಕೆಲಸ. ಅದಾಗಿದ್ಮೇಲೆ ತದನಂತರ ಇಲ್ಲಿ Na ಉಳಿದಿದೆ, Mg ಉಳಿದಿದೆ, O ಉಳಿದಿದೆ, 3 H ಆಲ್ರೆಡಿ ಏನಪ್ಪಾ ಅಂದ್ರೆ ಹೊರಗಡೆ ಬಂದಿದೆ. ಇವಾಗ ಮೊದಲನೇದಾಗಿ Na Mg ಎರಡು ಲೋಹಗಳು, ಇದರಲ್ಲಿ ಮೊದಲನೇದು ಯಾವ್ದು ತಗೋಬೇಕು, ಪ್ರತಿವರ್ತಕದಲ್ಲಿ ಮೊದಲನೇದು Mg ಅನ್ನ ತೆಗೆದುಕೊಳ್ಳಿ. Mg2 NaO2 ಅಂತ ಅಂದ್ರೆ ಮ್ಯಾಗ್ನೇಷಿಯಂ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ. ಈ ರೀತಿಯಾದಂತಹ ಏನಪ್ಪಾ ಅಂದ್ರ ಪ್ರತ್ಯಾಮ್ಲಗಳು ಲೋಹದೊಂದಿಗೆ ವರ್ತಿಸುತ್ತವೆ. ನೋಡಿ ಮಕ್ಕಳೇ, ಆಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡುತ್ತದೆ. ಅದೇ ರೀತಿಯಾಗಿ ಪ್ರತ್ಯಾಮ್ಲಗಳು ಸಹ ಲೋಹದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತದೆ. ಇಂತಹ ಒಂದು ರಾಸಾಯನಿಕ ಸಮೀಕರಣಗಳನ್ನ ಬರಿಬೇಕು, ಬರೆದು ಸರಿದೂಗಿಸ್ಬೇಕು. ಇದು ನಿಮ್ಮ ಏನಪ್ಪಾ ಅಂತಂದ್ರೆ 10ನೇ ತರಗತಿಗೆ ಪ್ರಮುಖವಾದಂತಹ ಪ್ರಶ್ನೆಗಳು ಸಹ ಆಗಿರುತ್ತವೆ. ಇನ್ನೂ ಏನಾದರೂ ಇದರ ಮೇಲೆ ಡೌಟ್ ಇದ್ರೆ ನನಗೆ ಏನಪ್ಪಾ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾ ಏನಪ್ಪಾ ಅಂದ್ರೆ ಅದಕ್ಕೋಸ್ಕರನೇ ಒಂದು ಶಾರ್ಟ್ ಆದಂತಹ ವಿಡಿಯೋನ ಮಾಡಿ ನಿಮಗೋಸ್ಕರ ಸೆಂಡ್ ಮಾಡ್ತೀನಿ. ಪ್ರತ್ಯಾಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಆಮ್ಲಗಳು ಲೋಹದೊಂದಿಗೆ ವರ್ತಿಸುವುದಾದಂತಹ ಎಲ್ಲ ರಾಸಾಯನಿಕ ಸಮೀಕರಣಗಳನ್ನ ನೀವೇನಪ್ಪಾ ಅಂದ್ರೆ ನೋಡಿದ್ರಿ. ಇವಾಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಲೋಹದ ಕಾರ್ಬೊನೇಟ್ಗಳು, ಲೋಹದ ಹೈಡ್ರೋಕಾರ್ಬೊನೇಟ್ಗಳು ಆಮ್ಲದೊಂದಿಗೆ ವರ್ತಿಸುವಂತಹ ರಾಸಾಯನಿಕ ಸಮೀಕರಣಗಳನ್ನ ಏನಪ್ಪಾ ಅಂತಂದ್ರ ಇಲ್ಲಿ ನೋಡೋಣ. ನೋಡಿ ಮಕ್ಕಳೇ, ಆಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತು. ಪ್ರತ್ಯಾಮ್ಲವು ಲೋಹದೊಂದಿಗೆ ವರ್ತಿಸಿದಾಗ
ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತು. ಅದೇ ರೀತಿಯಾಗಿ ಇಲ್ಲಿ ಆಮ್ಲವು ಲೋಹದ ಕಾರ್ಬೊನೇಟ್ನೊಂದಿಗೆ ವರ್ತಿಸಿದಾಗ ಲವಣ, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತದೆ. ತಲೆಯಲ್ಲಿ ಇಟ್ಕೋಬೇಕು ಮಕ್ಕಳೇ. ಆಮ್ಲಗಳು ಲೋಹದ ಕಾರ್ಬೊನೇಟ್ನೊಂದಿಗೆ ವರ್ತಿಸಿದಾಗ ಲವಣ, ನೀರು, ಕಾರ್ಬನ್ ಡೈಆಕ್ಸೈಡ್ ಅನ್ನ ಏನು ಮಾಡುತ್ತೆ? ಬಿಡುಗಡೆಯನ್ನು ಮಾಡುತ್ತೆ ಅಥವಾ ಉತ್ಪನ್ನವನ್ನು ಮಾಡುತ್ತದೆ. ಇದನ್ನು ತಲೆಯಲ್ಲಿ ಇಟ್ಕೋಬೇಕು. ಬನ್ನಿ ಮಕ್ಕಳೇ, ನೇರವಾಗಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಎಕ್ಸಾಂಪಲ್ಗೆ ನೋಡೋಣ. ಇವಾಗ ಸರ್ ನಿಮಗಿದು ಲೋಹದ ಕಾರ್ಬೊನೇಟ್ ಅನ್ನುವಂಥದ್ದು ಏನು ಅನ್ನುವಂಥದ್ದೇ ಗೊತ್ತಿಲ್ಲ. ಸಿಂಪಲ್ ಆಗಿ ಹೇಳ್ತೀನಿ ಬನ್ನಿ ಮಕ್ಕಳೇ. ಲೋಹ, ಕಾರ್ಬನ್. ಲೋಹ ಅಂತಂದ್ರೆ ಏನು ಸರ್? ಲೋಹ ಅಂತಂದ್ರೆ ಸರ್ ಮ್ಯಾಗ್ನೀಷಿಯಂ, ಸೋಡಿಯಂ, ಮತ್ತೇನಪ್ಪ ಅಂತಂದ್ರೆ ಕಬ್ಬಿಣ, ETC ಇವೆಲ್ಲ ಹೇಳ್ಬಿಡ್ತೀರಾ ನೀವು. ಕಾರ್ಬನ್ ಅಂತಂದ್ರೆ ಸರ್, ಕಾರ್ಬನ್ ಅಂದ್ರೆ ಸಿ ಸರ್. ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ CO2 ಸರ್. ಈ ರೀತಿಯಾದಂತ ಹೇಳ್ತಾರೆ. ಏನು ಕೊಟ್ಟಿದ್ದಾನು? ಲೋಹದ ಕಾರ್ಬೊನೇಟ್. ಲೋಹದ ಕಾರ್ಬೊನೇಟ್ ಅಂತಂದಾಕ್ಷಣ ಏನಪ್ಪ ಅಂದ್ರೆ ಲೋಹವನ್ನ ಸೇರಿಸಿ ಕಾರ್ಬೋನೇಟ್ ಅನ್ನ ಬರೆದು CO3. ಇಷ್ಟೇ ಮಾತ್ರ. ಅರ್ಥವಾಗಿರ್ಬೇಕಂತ ತಿಳ್ಕೊತೀನಿ ನಾನು ನಿಮಗೆ. ಏನಪ್ಪಾ ಅಂತಂದ್ರೆ ಲೋಹವು ಕಾರ್ಬನ್ ಜೊತೆಗೆ ವರ್ತಿಸಿದಾಗ ಅಂತಂದ್ರೆ ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ನೀವು ಇದೇ ರೀತಿಯಾಗಿ ವರ್ತಿಸುತ್ತೆ ಅಂತ ಅನ್ನುವಂಥದ್ದು ಭ್ರಮೆಯಲ್ಲಿರಬೇಡಿ. ಇದನ್ನು ಸಹ ನಿಮಗೆ ಮೆನ್ಷನ್ ಮಾಡ್ತಾ ಇದ್ದೀನಿ. ಯಾವ ರೀತಿಯಾಗಿ ನಮಗೆ ಲೋಹದ ಕಾರ್ಬೊನೇಟ್ ಅನ್ನುವಂಥದ್ದು ಗೊತ್ತಾಗಲ್ಲ ಸರ್, ಯಾವುದಿದೆ ಯಾವ್ದು ಲೋಹದ ಕಾರ್ಬೊನೇಟ್ ಅನ್ನುವಂಥದ್ದು. ಸಿಂಪಲ್ ಆಗಿ ಈಗ ಕನ್ನಡದಲ್ಲಿ ಪದಗಳ ಒಂದು ಸಂಧಿ ಬಿಡಿಸುವುದಾಗಿರ್ಬೋದು, ಸಮಾಸ ಬಿಡಿಸುವುದಾಗಿರ್ಬೋದು, ಯಾವ ರೀತಿಯಾದಂತಹ ಪದಗಳನ್ನ ವಿಂಗಡಣೆ ಮಾಡಿಕೊಂಡು ಉತ್ತರ ಪದವು ದಕ್ಷಿಣ ಪದಕ್ಕೆ ಅದಕ್ಕೆ ಏನೇನು ಮಾಡ್ತೀರ ನೋಡ್ರಿ, ಅದೇ ರೀತಿಯಾಗಿ ಇಲ್ಲೂ ಸಹ ಏನಪ್ಪಾ ಅಂದ್ರೆ ನಾನು ಅದೇ ರೀತಿಯಾದಂಥ ಪ್ರೊಸೀಜರನ್ನು ಅಪ್ಲೈ ಮಾಡಿದ್ದೀನಿ ನೋಡಿ. ಲೋಹವು ಕಾರ್ಬನ್ ಜೊತೆಗೆ ವರ್ತಿಸಿದ ಕಾರ್ಬೋನೇಟ್, ಲೋಹದ ಕಾರ್ಬೋನೇಟ್ ಆಗುತ್ತದೆ. ಸಿಂಪಲ್ ಆಗಿ ಲೋಹವು ಕಾರ್ಬೋನೇಟ್ ಜೊತೆಗೆ O3 ಮ್ಯಾಗ್ನೀಷಿಯಂ ಕಾರ್ಬನೇಟ್ ಅನ್ನುವಂಥದ್ದು. ಅದ್ರ ಜೊತೆಗೆ ಒಂದು ಎಕ್ಸಾಂಪಲ್ ಅನ್ನು ನೋಡೋಣ. ನಿಮಗೆ ಅರ್ಥ ಆಗ್ತಿರ್ಬೇಕು ಅಂತ ಅನಿಸ್ತಾ ಇದೆ. ಅರ್ಥ ಆಗ್ತಾ ಇದ್ರಿ ದಯವಿಟ್ಟು ಲೈಕ್ ಮಾಡಿ. ಇವಾಗ ನೇರವಾಗಿ ಲೋಹದ ಕಾರ್ಬೋನೇಟ್ ಇವಾಗ ತಾನೇ ತಗೊಳ್ತೀನಿ. ಮ್ಯಾಗ್ನೀಷಿಯಂ ಕಾರ್ಬೋನೇಟ್, ಓಕೆನಾ? ಆಮ್ಲ ಸಿಂಪಲ್ ಆಗಿ ಹೈಡ್ರೋಕ್ಲೋರಿಕ್ ಆಮ್ಲ, ಇದು ಈಸಿಯಾಗಿರುತ್ತೆ. ಲವಣ ಸರ್ ಬಿತ್ತು ಸರ್, ನಮಗೆ ಲವಣ ನಮಗೆ ಗೊತ್ತೇ ಆಗ್ತಾ ಇಲ್ಲ ಸರ್, ಏನಿದೆ ಏನಿಲ್ಲ ಅಂತ ನಿಮಗೆ ಹೇಳಿದ್ದೆ ಲಾಸ್ಟ್, ಇವಾಗ ತಾನೇ ಜಸ್ಟ್ ಹೇಳಿದ್ದೆ. ಆಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಯಾವ ರೀತಿಯಾಗಿ ಬಿಡುಗಡೆ ಮಾಡುತ್ತದೆ ನೋಡ್ರಿ ಮಕ್ಕಳ್ರೆ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಆ ಲವಣ ಗೊತ್ತಿಲ್ಲ ಹೋದ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ನಾವು ಹೈಡ್ರೋಜನ್ ಅನಿಲ ಜೊತೆಗೆ ಬಿಡುಗಡೆ ಮಾಡುವುದನ್ನು. ಅದೇ ರೀತಿಯಾಗಿ ನಾವು ಇಲ್ಲಿಯೂ ಸಹ ಏನಪ್ಪಾ ಅಂದ್ರೆ ಲವಣವನ್ನು ಬಿಟ್ಕೊಳ್ರಿ, ನೇರವಾಗಿ ನೀರಿನ ಅಣುಸೂತ್ರವನ್ನು ಹಾಕ್ಬಿಡಿ. ನೀರಿನ ಅಣುಸೂತ್ರ ಏನಿದೆ? H2O ಇದೆ. ಮತ್ತೆ ಕಾರ್ಬನ್ ಡೈಆಕ್ಸೈಡ್ ನಾ ಇಲ್ಲಿ ಸಂಪೂರ್ಣವಾಗಿ ಬರ್ದಿಲ್ಲ ಮಕ್ಕಳೇ. ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದು ಸ್ವಲ್ಪ ಪ್ಲೇಸ್ ಸಾಲ್ತಾ ಇಲ್ಲ, ಕೆಳಗಡೆ ಯಾಕೆ ಬರೋಣ ಅಂತ ಅನ್ನುವಂಥ ಚೆನ್ನಾಗಿ ಕಾಣಲ್ಲ ಅಂತಂದು CO2 ಅಣುಸೂತ್ರವನ್ನು ಹಾಕಿದ್ದೀನಿ. CO2 ಎರಡನ್ನ ಗಮನಿಸ್ರಿ. ಇಲ್ಲಿ ಇಷ್ಟಿರುವಂಥದ್ದು ಉತ್ಪನ್ನದಲ್ಲಿ ಎರಡು ಮತ್ತು ಇಲ್ಲಿ ಪ್ರತಿವರ್ತಕದಲ್ಲಿರುವಂಥ ಎರಡನ್ನ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸೋಣ. ಇಲ್ಲಿ O ಫಸ್ಟಿಗೆ O ಅನ್ನ ನೋಡೋಣ. O ಇಲ್ಲಿ ಒಂದಿದೆ, ಇಲ್ಲಿ ಎರಡು, ಟೋಟಲ್ ಆಗಿ ಮೂರು. O ಮೂರಿದೆ. ಆ್ಯಂಡ್ C ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ. ಸರ್ ಇಲ್ಲೂ C ಇದೆಯಲ್ಲ, ಇದು ತಪ್ಪು, ಇದು Cl, ಇದು ಓನ್ಲಿ C. ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ನಿಮಗೆ ಮೊದಲನೇದಾಗಿ ಯಾವುದು ಕ್ಲೋರಿನ್ನು ಯಾವುದು ಕಾರ್ಬನ್ನು ಅನ್ನುವಂಥದ್ದು ಫಸ್ಟ್ ನಿಮಗೆ ಅರ್ಥ ಆಗ್ಬೇಕು ಮಕ್ಕಳೇ. ಅರ್ಥ ಆಗೋಗ್ಬೇಕಂತಂದ್ರೆ ನೀವೇ ನೋಡಬೇಕು, ಮಾಡರ್ನ್ ಪೀರಿಯಡಿಕ್ ಟೇಬಲ್ ಅನ್ನು ಓದಬೇಕಾಗುತ್ತೆ. 2ನೇ ಅಧ್ಯಾಯದಲ್ಲಿ ಬರುತ್ತೆ, ಧಾತುಗಳ ಆವರ್ತನೀಯ ವರ್ಗೀಕರಣದಲ್ಲಿ ಅಲ್ಲಿ ನೀವು ಓದಬೇಕಾಗುತ್ತೆ. ಅದಕ್ಕೋಸ್ಕರ ಏನಪ್ಪಾ ಅಂದರೆ 2ನೇ ಭಾಗದಲ್ಲಿ, ಪುಸ್ತಕದ 2ನೇ ಭಾಗದಲ್ಲಿ. ಅದಕ್ಕಿಂತ ಮುಂಚಿತವಾಗಿ ನೀವೆಲ್ಲ ಏನಪ್ಪ ಅಂದ್ರೆ ಸ್ಟಡಿ ಮಾಡಿರ್ಬೇಕಾಗುತ್ತೆ ಮಕ್ಕಳೇ. ಬನ್ನಿ, ಅದಕ್ಕೂ ಬೇಕಾದರೆ ನಿಮಗೆ ಸರ್ ಯಾವ ರೀತಿಯಾಗಿ ಅದನ್ನು ಓದಬೇಕು ಅಂತನ್ನುವಂಥದ್ದು ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಅದಕ್ಕೂ ಸಹ ಸಪ್ರೇಟನ್ನು ವಿಡಿಯೋ ಆಗಿ ಮಾಡಿ ನಿಮಗೆ ಕೊಡ್ತೀನಿ.
ಇವಾಗ ನೋಡಿ ಕಾರ್ಬನ್ ಇಲ್ಲೂ ಸಹ ಒಂದಿದೆ, ಅಲ್ಲೂ ಸಹ ಒಂದಿದೆ. ಇನ್ನು ಆಕ್ಸಿಜನ್ 3 ಆಯಿತು. ಇನ್ನು ಹೈಡ್ರೋಜನ್ ಇಲ್ಲಿ 2 ಇದೆ. ಇಲ್ಲಿ ನೋಡಿ ಎಲ್ಲ ತಲೆ ಗಮನಿಸಿ ಮಕ್ಕಳು, ಹೈಡ್ರೋಜನ್ ಇಲ್ಲಿ ಒಂದಿದೆ. ಅಂದರೆ ಸಮೀಕರಣ ಸರಿದೂಗಿಸ್ಬೇಕು. ಅಲ್ಲಿ 2 ಇದೆ, ಇಲ್ಲಿ ಒಂದಿದೆ, ಅಂದರೆ ಇದರ ಪಕ್ಕದಲ್ಲಿ 2 ಹಾಕಿ. ಈಗ ನೋಡಿ ನೀರು ಸಿಕ್ತು, ಕಾರ್ಬನ್ ಡೈಆಕ್ಸೈಡ್ ಸಿಕ್ತು, ಲವಣ ಬೇಕು. ಎಚ್ ಸಿಕ್ಬಿಡ್ತು, ಓ ಬರ್ದ್ವಿ ಆ್ಯಂಡ್ ಕಾರ್ಬನ್ ಬರ್ದ್ವಿ. ಉಳಿದಿದ್ದನ್ನ ಇದರಲ್ಲಿ ಹಾಕ್ಬಿಡಿ. ಮ್ಯಾಗ್ನೇಷಿಯಂ ಕ್ಲೋರೈಡ್. ನೋಡಿ ಮಕ್ಕಳು, ಇದು ಒಂದು ರಾಸಾಯನಿಕ ಸಮೀಕರಣ ಸರಿದು. ಲೋಹದ ಕಾರ್ಬನೇಟವು ಆಮ್ಲದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡುವಂತಹ ಒಂದು ರಾಸಾಯನಿಕ ಸಮೀಕರಣದಲ್ಲಿ ನಾವು ಮ್ಯಾಗ್ನೇಷಿಯಂ ಕಾರ್ಬನೇಟ್ ಅನ್ನ ತೆಗೆದುಕೊಂಡ್ವಿ. ಅದರ ಜೊತೆಗೆ ಏನ್ ಮಾಡಿದೀವಪ್ಪ ಅಂತಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ವರ್ತಿಸಿದಾಗ ಲವಣ ಮತ್ತು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುವಂತ ಒಂದು ರಾಸಾಯನಿಕ ಸಮೀಕರಣನ ಬರೆದು ಸರಿದೂಗಿಸ್ತೀವಿ ಮಕ್ಕಳೇ. ನೀವೇನಿಲ್ಲ, ಸಿಂಪಲ್ ಆಗಿದೆ ಮಕ್ಕಳೇ, ಯಾರು ಕನ್ಫ್ಯೂಸ್ ಮಾಡ್ಕೊಳ್ಳಕ್ ಹೋಗ್ಬೇಡ್ರಿ. ಫಸ್ಟ್ ಲೋಹದ ಕಾರ್ಬನೇಟ್ ಯಾವುದಿದೆ ಅದನ್ನ ಗಮನಿಸ್ರಿ, ಕೊಟ್ಟಿರುವಂತ ಆಮ್ಲವನ್ನ ಗಮನಿಸ್ರಿ. ಅದಾಗಿದ ಮೇಲೆ ಏನಪ್ಪಾ ಅಂತಂದ್ರ ನಿಮಗೆ ಲವಣ ಗೊತ್ತಿರಲಿಲ್ಲ ಅಂತಂದ್ರೆ ಬಿಟ್ಕೊಟ್ಟು ಇವೆರಡನ್ನ ಬರೆದು ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸಿದ ನಂತರ ನಿಮ್ಗೆ ಲವಣ ನಿಮಗೋಸ್ಕರ ಏನಪ್ಪಾ ಅಂತಂದ್ರ ಒಂದು ಪ್ರಶ್ನೆಯನ್ನ ಕೊಟ್ಟಿರ್ತೀನಿ. ಅಂದ್ರೆ ಲೋಹದ ಕಾರ್ಬನೇಟ್ ಆಮ್ಲದೊಂದಿಗೆ ವರ್ತಿಸಿದಾಗ ಲವಣ, ನೀರು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತದೆ ಅಂತನ್ನುವಂತಹ ರಿಯಾಕ್ಷನ್ ಅನ್ನ ಅಥವಾ ರಾಸಾಯನಿಕ ಸಮೀಕರಣವನ್ನ ಇವಾಗ ತಾನೇ ನೋಡಿದ್ರಿ. ಅದಕ್ಕೊಂದು ಮತ್ತೊಂದು ಎಕ್ಸಾಂಪಲ್ ನಾ ಹೇಳ್ಬೇಕಂತಿದ್ದೆ, ಬಟ್ ನಿಮಗೋಸ್ಕರ ಕೊಟ್ಬಿಡ್ತೀನಿ. ಯಾವುದಪ್ಪ ಅಂತಂದ್ರೆ ಸೋಡಿಯಂ ಕಾರ್ಬನೇಟು ಏನಪ್ಪಾ ಅಂತಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸುವಂತಹ ರಾಸಾಯನಿಕ ಸಮೀಕರಣವನ್ನ ಬರಿಬೇಕು. ಇದು ಎಲ್ಲಿ ಉತ್ತರವನ್ನ ಬರೀತೀರಪ್ಪ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ಕಮೆಂಟ್ ಬಾಕ್ಸ್ನಲ್ಲಿ. ಇವಾಗ ತಾನೇ ನೋಡಿದ್ರಿ, ಲೋಹದ ಕಾರ್ಬನೇಟು ಆಮ್ಲದೊಂದಿಗೆ ವರ್ತಿಸಿದಾಗ ನೀರು, ಲವಣ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಸಿಕ್ತು. ಅದೇ ರೀತಿಯಾಗಿ ಮುಂದಿನ ಒಂದು ರಾಸಾಯನಿಕ ಸಮೀಕರಣವನ್ನು ನೋಡ್ಬೇಕಂದ್ರೆ ಲೋಹದ ಹೈಡ್ರೋಕಾರ್ಬನೇಟು ಆಮ್ಲದೊಂದಿಗೆ ವರ್ತಿಸಿದಾಗ ಏನೇನು ಸಿಗುತ್ತದೆ ಅಪ್ಪ ಅಂತಂದ್ರೆ ಲವಣ, ನೀರು ಮತ್ತೇನಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ಬನ್ನಿ ನೋಡೋಣ ಅದರ ಜೊತೆಗೆ. ಲೋಹದ ಹೈಡ್ರೋಕಾರ್ಬನೇಟ್ ಎದ್ರ ಜೊತೆಗೆ ವರ್ತಿಸ್ತಾ ಇದೆ? ಆಮ್ಲದ ಜೊತೆಗೆ. ಆಮ್ಲದ ಜೊತೆಗೆ ವರ್ತಿಸಿದಾಗ ಏನೇನು ದೊರಕ್ತು? ಲವಣ ಪ್ಲಸ್ ನೀರು ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಸಂಪೂರ್ಣವಾಗಿ ಬರ್ದಿಲ್ಲ, ಓನ್ಲಿ ಏನಪ್ಪಾ ಅಂದ್ರೆ ಅದರ ಅಣುಸೂತ್ರವನ್ನ ಬರ್ದಿದೆ. ನೋಡಿ ಮಕ್ಕಳೇ, ಲೋಹದ ಹೈಡ್ರೋಕಾರ್ಬನೇಟು ಆಮ್ಲದ ಜೊತೆಗೆ ವರ್ತಿಸಿದಾಗ ಲವಣ, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಿಕ್ತು. ಲೋಹದ ಹೈಡ್ರೋಕಾರ್ಬನೇಟ್ ಅನ್ನ ಯಾವ ರೀತಿಯಾಗಿ ಬರಿಬೇಕಂತ ಅನ್ನುವಂಥದ್ದು, ಲೋಹದ ಕಾರ್ಬೋನೇಟ್ ಅನ್ನ ಯಾವ ರೀತಿಯಾಗಿ ಬರ್ದಿದ್ವಿ? ಒಂದು ಲೋಹ, ಒಂದು ಕಾರ್ಬನೇಟ್. ಅವೆರಡರ ಮಧ್ಯೆ ಹೈಡ್ರೋಜನ್ ಅನ್ನು ಸೇರಿಸಿದ್ರೆ ಅದೇ ಲೋಹದ ಕಾರ್ಬನೇಟ್. ಒಂದು ಎಕ್ಸಾಂಪಲ್ ಅನ್ನು ನೋಡೋದಾದ್ರೆ ನಾವು ಬರೀತೀವಿ ನೋಡಿ ಮಕ್ಕಳೇ. ಸೋಡಿಯಂ ಅನ್ನುವಂಥದ್ದು ಒಂದು ಲೋಹನ, ಹೈಡ್ರೋಜನ್ H ಅಂಡ್ ಕಾರ್ಬೋನೇಟ್ CO3. ಇನ್ನು ಯಾವುದಾದ್ರೂ ಆಮ್ಲವನ್ನು ತೆಗೆದುಕೊಳ್ಬೇಕಂತಂದ್ರೆ ಕಾಮನ್ ಆಗಿ ಏನಪ್ಪಾ ಅಂದ್ರೆ HCl ಹೈಡ್ರೋಕ್ಲೋರಿಕ್ ಆಮ್ಲವನ್ನ ತೆಗೆದುಕೊಳ್ಳೋಣ. ಈ ಹೈಡ್ರೋಕ್ಲೋರಿಕ್ ಆಮ್ಲವು ಎದರ ಜೊತೆಗೆ ವರ್ತಿಸ್ತಾ ಇದೆ? ಲೋಹದ ಹೈಡ್ರೋಕಾರ್ಬನೇಟ್ ಜೊತೆಗೆ ವರ್ತಿಸ್ತಾ ಇದೆ ಅಂತನ್ನುವಂಥದ್ದು. ಸರ್ ನಮಗೆ ಲವಣ ಗೊತ್ತಿಲ್ಲ, ಅದೇ ಟ್ರಿಕ್ ಅನ್ನು ಯೂಸ್ ಮಾಡಿ. ನೇರವಾಗಿ ಏನಪ್ಪಾ ಅಂತಂದ್ರೆ ನೀರಿನ ಒಂದು ಅಣುಸೂತ್ರವನ್ನ ಬರೆದ್ಬಿಡಿ, H2O ಪ್ಲಸ್ ಮತ್ತೆ ಅದೇ ರೀತಿಯಾಗಿ ಕಾರ್ಬನಿನ ಅಣುಸೂತ್ರವನ್ನ ಬರೆದ್ಬಿಡಿ. ಇವಾಗ ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸೋಣ ನೋಡೋಣ. ಹೈಡ್ರೋಜನಿನ ಸಂಖ್ಯೆಯಲ್ಲಿ 2 ಇದೆ, ಇಲ್ಲೂ ಸಹ 2 ಇದೆ. ಹೈಡ್ರೋಜನ್ ರಾಸಾಯನಿಕ ಸಮೀಕರಣ ಸರಿದೂಗಿಸ್ತು ಅಥವಾ ಧಾತುಗಳು ಸರಿದೂಗುದು. ಓ ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಟೋಟಲ್ ಆಗಿ 3. ಓ 3 ಆಯ್ತು. ಇನ್ನ ಕಾರ್ಬನ್ ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಅಂಡ್ ಉಳಿದಿರೋದು ಯಾವುದು ಇದೆ ನೋಡಿ? Cl ಉಳಿದಿದೆ, ಮತ್ತೇನಪ್ಪಾ ಅಂತಂದ್ರ Na ಉಳಿದಿದೆ. ಉಳಿದಿರೋದೆಲ್ಲವೂ ಏನಪ್ಪಾ ಅಂತಂದ್ರಲ್ಲಿ ನಾವು ತೆಗೆದುಕೊಂಡಿದ್ದೀವಿ. ಹಾಗಾಗಿ ನೇರವಾಗಿ ಏನ್ ಮಾಡಿ ಮಕ್ಕಳೇ ಅಂತಂದ್ರೆ NaCl
ಬರ್ತದೆ. ನೋಡಿ ಎಷ್ಟು ಈಸಿಯಾಗಿದೆ ನೋಡಿ ಮಕ್ಕಳೇ. ಸೋಡಿಯಂ ಹೈಡ್ರೋಕಾರ್ಬನೇಟು ಆಮ್ಲದೊಂದಿಗೆ ವರ್ತಿಸಿದಾಗ NaCl ಲವಣ ಅಂದ್ರೆ ಸೋಡಿಯಂ ಕ್ಲೋರೈಡ್ ಸಿಕ್ತು. ಅದೇ ರೀತಿಯಾಗಿ ಏನಪ್ಪ ಸೋಡಿಯಂ ಕ್ಲೋರಿನ್ ಸಿಕ್ತು. ಅದೇ ರೀತಿಯಾಗಿ ಏನಪ್ಪ ನೀರು ಮತ್ತೆ ಕಾರ್ಬನ್ ಡೈಆಕ್ಸೈಡ್. ನೋಡಿ ಮಕ್ಕಳೇ ಎಷ್ಟು ಈಸಿಯಾಗಿದೆ. ಸೂತ್ರ ನೆನಪಿರಬೇಕು, ಮಾಡುವಂತಹ ಪದ್ಧತಿ ಗೊತ್ತಾಗಿರಬೇಕು, ರಾಸಾಯನಿಕ ಸಮೀಕರಣ ಸರಿದೂಗಿಸೋದು ಗೊತ್ತಿರಬೇಕು. ಅಷ್ಟೆಲ್ಲ ಗೊತ್ತಿದ್ರೆ ನಿಮಗೆ ಕೊಟ್ಟಿರುವಂತಹ ಪ್ರಶ್ನೆ ಯಾವುದೇ ಆಗಿರ್ಬೋದು, ನೀವು ಅತ್ಯಂತ ಸರಳ ರೂಪದಲ್ಲಿ ಆ ರಾಸಾಯನಿಕ ಸಮೀಕರಣವನ್ನು ಬರಿತೀರಾ ಮತ್ತು ಸರಿನೂ ಸಹ ದೂಗಿಸ್ತೀರ. ಇದು ಏನಪ್ಪ ಅಂತಂದರೆ ರಾಸಾಯನಿಕ ಸಮೀಕರಣದಲ್ಲಿ ಅಂದರೆ ಆಮ್ಲವು ಮತ್ತು ಯಾವ ರೀತಿಯಾದಂತಹ ಲೋಹದೊಂದಿಗೆ ವರ್ತನೆ ಆಯಿತು, ಯಾವ ರೀತಿಯಾದಂತಹ ಲೋಹದ ಕಾರ್ಬೊನೇಟ್ನೊಂದಿಗೆ ವರ್ತನೆ ಆಯಿತು, ಯಾವ ರೀತಿಯಾದಂತಹ ಲೋಹದ ಹೈಡ್ರೋಕಾರ್ಬನೇಟ್ನೊಂದಿಗೆ ವರ್ತನೆ ಆಯಿತು ಅನ್ನುವಂಥದ್ದು ಇಲ್ಲಿದೆ. ಇದೇ ರೀತಿಯಾಗಿ ನಿಮಗೆ ಈ ನನ್ನ ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ತಾ. ಇನ್ನು ಕೊನೆಯದಾದಂತಹ ರಾಸಾಯನಿಕ ಸಮೀಕರಣ ಯಾವುದಪ್ಪ ಅಂತಂದ್ರೆ ಇಲ್ಲಿ ಆಮ್ಲವು ಪ್ರತ್ಯಾಮ್ಲದೊಂದಿಗೆ ವರ್ತಿಸುವಂತಹ ರಾಸಾಯನಿಕ ಸಮೀಕರಣ. ಇಲ್ಲಿ ಬನ್ನಿ ಮಕ್ಕಳೇ, ಆಮ್ಲವು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಏನೇನು ಸಿಕ್ತು? ಲವಣ ಮತ್ತು ನೀರು. ಎಷ್ಟು ಈಸಿಯಾಗಿದೆ ನೋಡಿ ಮಕ್ಕಳೇ. ಒಂದು ಆಮ್ಲ ತಗೊಳ್ಳಿ, ಒಂದು ಪ್ರತ್ಯಾಮ್ಲ ತಗೊಳ್ಳಿ, ಅವೆರಡನ್ನ ವರ್ತಿಸಿದಾಗ ಲವಣ ಮತ್ತೆ ನೀರನ್ನು ಬಿಡುಗಡೆ ಮಾಡುತ್ತೆ. ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಸಿಂಪಲ್ ಆಗಿ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ಏನಪ್ಪಾ ಅಂತಂದ್ರೆ ಸೋಡಿಯಂ ಹೈಡ್ರೋಕ್ಸೈಡ್ ಅನ್ನ ರಾಸಾಯನಿಕ ಸಮೀಕರಣವನ್ನ ಮಾಡೋಣ. ನಮಗೆ ಗೊತ್ತಿಲ್ಲ, ನಾವೇನ್ ಮಾಡಿದೀವಿ, ನೇರವಾಗಿ ನೀರಿನ ಒಂದು ಅಣುಸೂತ್ರವನ್ನು ಹಾಕ್ಕೊಂಡಿವಿ. H ಇಲ್ಲಿ 2 ಇದೆ, ಇಲ್ಲೂ ಸಹ 2 ಇದೆ, O ಒಂದಿದೆ, O ಒಂದಿದೆ, ಉಳಿದಿರೋದು ಯಾವುದು? NaCl. ನೋಡಿ ಮಕ್ಕಳೇ, ಈ ರೀತಿಯಾದಂತಹ ರಾಸಾಯನಿಕ ಸಮೀಕರಣಗಳನ್ನ ಬರೆಯುವುದು ನಿಮ್ಗೆ ಗೊತ್ತಾಗಬೇಕು. ತುಂಬಾ ಈಸಿ ಇದೆ. ಆಮ್ಲವು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡುತ್ತದೆ ಅನ್ನುವಂಥದ್ದು. ಒಂದು ಹೈಡ್ರೋಕ್ಲೋರಿಕ್ ಆಮ್ಲವು ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ವರ್ತಿಸಿದಾಗ ಲವಣದಲ್ಲಿ ಸೋಡಿಯಂ ಕ್ಲೋರಿನ್ ಮತ್ತು ಏನಪ್ಪಾ ಅಂದ್ರೆ ನೀರು ದೊರಕ್ತಾ ಇದೆ. ನೋಡಿ, ಇಲ್ಲಿವರೆಗೆ ಕಲ್ತಿರೋದನ್ನ ಗಮನಿಸಿ. ಈ ಒಂದು ಕ್ಲಾಸ್ನಲ್ಲಿ ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತು. ಪ್ರತ್ಯಾಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತು. ಅದೇ ರೀತಿಯಾಗಿ ಲೋಹದ ಹೈಡ್ರೋಕಾರ್ಬನೇಟ್ ಅಥವಾ ಲೋಹದ ಕಾರ್ಬನೇಟ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಲವಣ, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡ್ತು. ಇನ್ನು ಕೊನೆಯದಾದಂತಹ ರಾಸಾಯನಿಕ ಸಮೀಕರಣದಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವರ್ತನೆಯಿಂದ ಲವಣ ಮತ್ತು ನೀರು ದೊರಕಿತು. ಇನ್ನು ಮುಂದಿನ pH ಮೌಲ್ಯ ಆಗಿರ್ಬೋದು, ದೈನಂದಿನ ಜೀವನದಲ್ಲಿ ಲವಣಗಳಾಗಿರ್ಬೋದು, ತಟಸ್ಥೀಕರಣ ಅಂದರೇನು, ಮತ್ತೇನಪ್ಪ ಅಂದ್ರೆ ಯಾಕೆ ಲೋಹಗಳು ಪ್ರತ್ಯಾಮ್ಲದೊಂದಿಗೆ ವರ್ತಿಸುವುದಿಲ್ಲ ಅಂತನ್ನುವಂಥದ್ದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಅದೇ ರೀತಿಯಾಗಿ ನಿಮಗೆ ಈ ನನ್ನ ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಒತ್ತಿ. ಇನ್ನು ನೆಕ್ಸ್ಟ್ ಏನು ಹೇಳಬೇಕಂತಂದರೆ, ನನ್ನ ಯಾವುದೇ ಒಂದು ಬರುವಂತಹ ವಿಡಿಯೋಗಳು ಮುಂಚಿತವಾಗಿಲಿ ಏನಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು FB ನಲ್ಲಿ ಪೋಸ್ಟ್ ಮಾಡಿರ್ತೀನಿ, ಅಲ್ಲೂ ಸಹ ಫಾಲೋ ಮಾಡಿ. ಧನ್ಯವಾದಗಳು.